ದಡ್ಡನ ಹೌದು, ಕಿರಾತಕನ ಹೌದು, ಶಕುನಿನ ಹೌದು. ಬೇಸಿಕಲಿ ನಾನು ರೈಟರ್ ಅಲ್ಲ ಸರ್, ಸ್ವಲ್ಪ ಪೆದ್ದ, ಸಂತು ಎಂಟರ್ಟೈನರ್ ಸರ್, ಅಷ್ಟೇ ಹೇಳ್ಬೋದು ನಿಮಗೆ. ಸಂತು ಇಲ್ಲದೆ ಸೀಸನ್ ಇಲ್ಲ, ಆದ್ರೂ ಪ್ರೈಸ್ ಸಿಕ್ಕಿಲ್ಲ. ನಮ್ಮ ತಾಯಿ ಇಲ್ಲ, ಕಾರ್ತಿಕ್ ಅವ್ರ ತಾಯಿನಲ್ಲಿ ನಮ್ಮ ತಾಯಿ ನೋಡ್ತೀನಿ. ಇನ್ನು ತುಕಾಲಿ ಸಂತೋಷ್ ಅವರು ಆಕ್ಚುಲಿ ಡಿಪ್ಲೊಮಾ ಫೇಲ್ ಅಂತ ನೀವು ಹೇಳ್ಕೊಂಡ್ರಿ. ನನಗೆ ತುಂಬಾ ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ದೇನು ಅಂತಂದ್ರೆ ನಿಮ್ಮ ಭಾಷೆ ಮೇಲಿರುವಂತಹ ನಿಮ್ಮ ಒಂದು ಹೋಲ್ಡ್. ಆಕ್ಚುಲಿ ಕನ್ನಡ ಆಗಿರ್ಬೋದು, ಇಂಗ್ಲಿಷು ಮಧ್ಯೆ ಮಧ್ಯೆ ಕೆಲವೊಂದೆಲ್ಲ ಪದ ಉಪಯೋಗಿಸಿದಿರ ನೀವು. ಆಕ್ಚುಲಿ ನನಗೆ ಸರ್ಪ್ರೈಸ್ ಆಗಿದೆ, ಇದನ್ನು ಉಪಯೋಗಿಸ್ತಾರ, ಈ ಈ ಈ ಪದ ಎಲ್ಲ ಹೆಂಗ್ ಗೊತ್ತಾಯ್ತು ಇವರಿಗೆ, ತುಕಾಲಿ ಸಂತೋಷ್ ಅವರಿಗೆ ಅನ್ನೋ ತರ ಎಲ್ಲ ನಮ್ಗೆ ಆಕ್ಚುಲಿ ಅನಿಸಿದೆ ಎಷ್ಟೊಂದು ವಿಷಯಗಳಲ್ಲಿ ಸರ್. ಅಂದ್ರೆ ಅದು ನನಗೆ ಎಕ್ಸಾಕ್ಟ್ಲಿ ಇಂಥದ್ದೇ ಅಂತ ಗೊತ್ತಿಲ್ಲ, ಬಟ್ ಕೆಲವೊಂದು ಇಂಗ್ಲಿಷ್ ಪದಗಳನ್ನ ನೀವು ಉಪಯೋಗಿಸಿದ್ದೀರಾ ಆಕ್ಚುಲಿ ಮನೆಯಲ್ಲಿ, ಬಿಗ್ ಬಾಸ್ ಮನೆ ಒಳಗಡೆ. ಸೊ ಇದ್ರ ಬಗ್ಗೆ, ಈಗ ಲ್ಯಾಂಗ್ವೇಜ್ ಬಗ್ಗೆ ಹೋಲ್ಡ್ ಆಗಿರ್ಬೋದು, ಮತ್ತೆ ಸಾಕಷ್ಟು ಫಿಲಾಸಫಿಕಲ್ ಆಗಿ ಮಾತಾಡೋಕ್ಕೂ ಬರುತ್ತೆ ಆಕ್ಚುಲಿ ತುಕಾಲಿ ಸಂತೋಷ್ ಅವ್ರಿಗೆ. ಏನು ಅಂದ್ರೆ ಅಮಾಯಕ, ಏನು ಗೊತ್ತಿಲ್ಲ, ಅಯ್ಯೋ ದಡ್ಡ ಅಂತೂ ಅಲ್ಲ ತುಕಾಲಿ ಸಂತೋಷ್ ಅವರು, ಅದಂತೂ ಗೊತ್ತಾಗಿದೆ ನಮ್ಗೆ. ತುಕಾಲಿ ಸಂತು ಮನೆ ಒಳಗೆ ಹೇಳೋದಾದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಚಾಣಾಕ್ಷನ ಹೌದು, ದಡ್ಡನ ಹೌದು, ಕಿರಾತಕನ ಹೌದು, ಕುತಂತ್ರಿನ ಹೌದು, ಕಾಮಿಡಿಯನ್ನ ಹೌದು, ಶಕುನಿನ ಹೌದು, ತುಕಾಲಿ ಸಂತೋಷ್ ವಾರಿಯರ ಹೌದು, ತುಕಾಲಿ ಸಂತು ಸ್ಪೋರ್ಟ್ಸ್ ಮ್ಯಾನ ಹೌದು, ತುಕಾಲಿ ಸಂತು ರೈಟ್ರಾ ಹೌದು ಸರ್. ಎಲ್ಲ ತುಂಬಾ ಚೆನ್ನಾಗಿ ಬರ್ದಿದ್ರಿ ನೀವು ಸಂತೋಷ್ ಬಗ್ಗೆ. ಅಂದ್ರೆ ನೀವು ಫ್ರೆಂಡ್ಶಿಪ್ ಲೆಟರ್ ಸಖತ್ತಾಗಿತ್ತು ಆಕ್ಚುಲಿ. ಯಾವ ಒಂದು ರೈಟರ್ಗೂ ಏನು ಕಡಿಮೆ ಇರಲಿಲ್ಲ. ನೀವು ಅದನ್ನ ನಿಮ್ಮ ಭಾವನೆಗಳನ್ನ ನೀವು ಹೊರಹಾಕಿದ ರೀತಿ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಸರ್ ಯಾಕೆ ನಾನು ಅದನ್ನ ಇದು ಮಾಡ್ತೀನಿ ಅಂದ್ರೆ, ಬೇಸಿಕಲಿ ನಾನು ರೈಟ್ರೇ ಅಲ್ವಾ ಸರ್. ಹೌದು, ನಾನು ದಡ್ಡ ಅಲ್ಲ ಸರ್, ಸ್ವಲ್ಪ ಪೆದ್ದ. ದಡ್ಡ ಪೆದ್ದ ಎರಡು ಒಂದೇ. ಸ್ವಲ್ಪ ಅದು ಯಾಕೆಂದ್ರೆ ಕಾಮಿಡಿಗೋಸ್ಕರ, ನಗ್ಸೋಕ್ಕೋಸ್ಕರ, ಏನಾದ್ರೂ ನಗ್ಸಕ್ಕೋಸ್ಕರ. ಕಾಮಿಡಿ ಕರೆಕ್ಟ್ ಟೈಮಿಗೆ ಅದು ಲ್ಯಾಂಡ್ ಆಗಬೇಕು ಅಂದ್ರೂ ಬ್ರಿಲಿಯನ್ಸ್ ಬೇಕು ಸರ್. ಸರ್ ಖಂಡಿತ ಸರ್, ಇಲ್ಲಾಂದ್ರೆ ಆಗಲ್ಲ. ಟೈಮಿಂಗ್ಸ್ ಇಲ್ಲ ಅಂದ್ರೆ ನಗ್ಸಕ್ಕಾಗಲ್ಲ. ದೇವ್ರ ಆ ಟೈಮಿಂಗ್ಸ್ ಚೆನ್ನಾಗಿ ಕೊಟ್ಟಿದ್ದಾನೆ, ಅದಕ್ಕೆ ನನಗೆ ಭಾರಿ ಖುಷಿ ಇದೆ. ಬಿಗ್ ಬಾಸ್ ಮನೆಯಲ್ಲಿ ನಾನು ಮಾಡಿದೆ ಸರ್, ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಕರೆಕ್ಟ್. ಹೌದು, ಬಟ್ ಆದರೆ ಗೆಲ್ಲಕ್ಕಾಗಲಿಲ್ಲ, ಆ ಗೆಲುವಿನ ಪೊಸಿಷನ್ಗೆ ಹೋಗೋಕ್ಕಾಗಿಲ್ಲ. ಸೊ ಏನು ಕಡಿಮೆ ಆಗಿರ್ಬೋದು ನಿಮ್ಮ ಪ್ರಕಾರ? ಸರ್ ಕಡಿಮೆ ಆಗಿಲ್ಲ, ಜಾಸ್ತಿ ಇತ್ತು. ಸಂತು ಎಂಟರ್ಟೈನರ್ ಸರ್, ಅಷ್ಟೇ ಹೇಳ್ಬೋದು ನಿಮಗೆ. ಅಷ್ಟೇ, ಎಂಟರ್ಟೈನರು. ಸಂತು ಇಲ್ಲದೆ ಸೀಸನ್ ಇಲ್ಲ. ಕರೆಕ್ಟ್. ಸಂತು ಫುಲ್ಫಿಲ್ ವ್ಯಕ್ತಿ. ಸಂತು ಬೇರೆ ಥರ, ಅದೊಂಥರ ಪ್ಯಾಕೇಜು ಸಂತು. ಕರೆಕ್ಟ್. ಯಾರೇನು ಹೇಳಿದ್ರು ಆದರೂ ಪ್ರೈಸ್ ಸಿಕ್ಕಿಲ್ಲ. ಯಾಕಿರ್ಬೋದು ನಿಮ್ಮ ಪ್ರಕಾರ? ಯಾಕಿರ್ಬೋದು ಅಂದರೆ ಯೋಚನೆ ಮಾಡಿ. ಓಕೆ, ಯಾಕಿರ್ಬೋದು ಅಂದರೆ ಅದು ಪ್ರಶ್ನೆ ನನಗೆ ನಾನು ಪ್ರಶ್ನೆ ಹಾಕೊಳ್ಳೋಕ್ಕಾಗಲ್ಲ. ನಿಮಗೂ ಗೊತ್ತು ಯಾಕಿರ್ಬೋದು ಅಂತ. ಗೊತ್ತಲ್ಲ ಸರ್, ನಾನು ಗೆದ್ದಿದ್ದೀನಿ. ಎಲ್ಲಿ ಗೆದ್ದಿದ್ದೀನಿ ಅಂದರೆ, ಪ್ರೈಸಸ್ ಕೊಡೋದ್ರಲ್ಲಿ ವೇರಿಯೇಷನ್ ಆಗಿರ್ಬೋದು, ಆದರೆ ಪ್ರತಿದಿನ ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನೋ ದಿನಗಳನ್ನ ಕಂಪ್ಲೀಟ್ ಮಾಡಿ ಗೆದ್ದು ಬಂದಿದ್ದೀನಿ ನಾನು. ಎಂಟರ್ಟೈನ್ಮೆಂಟ್ ದಿನಗಳು ಬಿಗ್ ಬಾಸಲ್ಲಿ 111 ದಿವಸ ಮುಗಿಸ್ಕೊಂಡು ಬಂದಿದ್ದೀನಿ. ಇದನ್ನು ನಾನು ಹೇಳ್ಬಲ್ಲೆ ಸರ್, ಗೆದ್ದಿದ್ದೀನಿ ಸರ್. ಆ್ಯಕ್ಚುಲಿ ಏನು ಕೊರತೆ ಅಂತೇನಿಲ್ಲ. ನಮ್ಮ ಜನ ನನ್ನೂ ಗೆಲ್ಲಿಸಿದ್ದಾರೆ. 5th ರನ್ನರ್ ನಾನು. ಆ್ಯಕ್ಚುಲಿ 19 ಜನದಲ್ಲಿ 5th ರನ್ನರ್ ನಾನು ಅಂದರೆ ಗೆದ್ದಿದ್ದೀನಿ. ಯಾರಿಗಾದ್ರೂ ಹೋಗ್ಲಿ ಕಪ್ಪು, ಹೋಗಿರೋದು ನನ್ನೊಳಗಡೆ ಇದ್ದಂಥ ಗೆಳೆಯರಿಗಲ್ವ ಹೋಗಿರೋದು. ಚೆನ್ನಾಗಿರಲಿ. ಅವನು ನಮ್ಮ ಕಾರ್ತಿ ಅವ್ರ ತಾಯಿಗೋಸ್ಕರ ಮನೆ ಕಟ್ಟಿಸ್ತಾ ಇದ್ದಾನೆ. ನಮ್ಮ ತಾಯಿ ಅಲ್ವಾ ಸರ್ ಅವರು? ನಮ್ಮ ತಾಯಿ ಇಲ್ಲ, ಕಾರ್ತಿಕ್ ಅವ್ರ ತಾಯಿನಲ್ಲಿ ನಮ್ಮ ತಾಯಿ ನೋಡ್ತೀನಿ ಅಲ್ವಾ. ಚೆನ್ನಾಗಿ ನೋಡ್ಕೊಳ್ಳಿ ಸರ್. ತಾಯಿ ಮೇಲೆ ಪ್ರೀತಿ ಇಟ್ಟರು ಪ್ರತಿ ಮಕ್ಕಳು ತುಂಬ ಚೆನ್ನಾಗಿ ಬೆಳಿಬೇಕು ಸರ್. ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಇದ್ದಾಗ ನೋಡ್ಕೋಬೇಕು ಸರ್, ಕಳ್ಕೊಂಡ್ಮೇಲೆ ನೋಡ್ಕೊಳಕ್ಕಾಗಲ್ಲ. ಫೋಟೋದಲ್ಲಿ ನೋಡ್ಕೋಬೇಕಾಗುತ್ತೆ ನಾವು. ಫೋಟೋದಲ್ಲಿ ತೋರಿಸೋ ಪ್ರೀತಿನ ಇದ್ದಾಗ ತೋರಿಸ್ಬೇಕು ಸರ್, ಅಷ್ಟೇ ನಂಗೆ ಕೇಳ್ಕೊಳ್ಳಿ.